ಸಾಕಷ್ಟು ಸಂಗತಿಗಳಿದೆ ರೆಹಮಾನ್. ಇವತ್ತಿನ ಮೀಟಿಂಗ್ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಇವತ್ತು ಏನು ಮಾತಾಡ್ತಾರೆ ಏನು ಎತ್ತ ಅಂತ, ಯಾಕಂದರೆ ಮೊದಲ ಸುತ್ತಿನ ಮಾತುಕತೆ ಇದೆಯಲ್ಲ ಅದು ಸಿದ್ದರಾಮಯ್ಯನವರ ಜೊತೆಗೆ ನಾಯಕರು ಕೂತು ಮಾತಾಡುವಂತಹ ಸಭೆ. ಅದಾದ್ಮೇಲೆ ಏನಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಇಲ್ಲ. ಅಂದರೆ ಬಹುಶಃ ಇರುವಂಥದ್ದು ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇರುವಂಥದ್ದು, ಚರ್ಚೆ ಇರುವಂಥದ್ದು ಪಕ್ಕ. ಇಡೀ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ. ಈ ಬಾರಿ ಈ ಗೊಂದಲಗಳಿದೆಯಲ್ಲ, ಈ ಗೊಂದಲಕ್ಕೊಂದು ತೆರೆ ಬಿದ್ದು ಬಿಡುತ್ತೆ ಅಂತ ನಾಯಕರುಗಳು ಕೂಡ, ಶಾಸಕರು ನೀವು ಯಾರನ್ನೇ ಕೇಳಿ ಪರಿಚಯ ಇರುವಂಥವ್ರನ್ನ, ಅವ್ರಿಗೂ ಕೂಡ ದೊಡ್ಡ ಗೊಂದಲ ಇದೆ. ಹೀಗಾಗಿ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಹೇಳೋದೇನು ಅಂದರೆ ಆದಷ್ಟು ಬೇಗ ಈ ಗೊಂದಲ ಬಗೆಹರಿಲಿ ಅಂತ, ಯಾವ್ದಾದ್ರು ನಿರ್ಧಾರ ಆಗಲಿ ಅಂತ. ನೋಡೋಣ ಇವತ್ತು ಯಾವ ನಿರ್ಧಾರ ಆಗಬಹುದು ಅನ್ನುವಂಥದ್ದು. ಒಟ್ಟಾರೆಯಾಗಿ ದೆಹಲಿಯಲ್ಲಿ ನಡೆದಿರುವಂಥ ಸಭೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್. ಏನಾಗುತ್ತೆ? ಸಿದ್ದರಾಮಯ್ಯ ಮುಂದುವರಿತಾರಾ? ಬದಲಾವಣೆ ಆಗುತ್ತಾ? ಏನಾದರೂ ಈ ಮಂತ್ರಿಮಂಡಲ ಪುನರ್ರಚನೆಗೆ ಅಥವಾ ವಿಸ್ತರಣೆಗೆ ಅವಕಾಶ ಸಿಗುತ್ತಾ? ಅಥವಾ ನಾಯಕತ್ವವೇ ಬದಲಾಗುತ್ತಾ? ಅಥವಾ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಬೇರೆ ಯಾರಾದರೂ ಬಂದು ಕೂತು ಬಿಡಬಹುದಾ? ಈ ಪ್ರಶ್ನೆಗಳು ಕೂಡ ಇದೆ. ನಿನ್ನೆ ಸಂಜೆಯಿಂದ ಮತ್ತೊಂದು ಚರ್ಚೆ ಶುರುವಾಗಿದೆ. ಅದು ಖರ್ಗೆ ಅವರನ್ನ ಕೇಂದ್ರೀಕರಿಸಿ ನಡೀತಿರುವಂಥ ಚರ್ಚೆ. ನೋಡಿ ಹೆಂಗೆ ಆಗ್ಬಿಡುತ್ತೆ ರಾಜಕಾರಣದಲ್ಲಿ ಅಂತ. ನಿಜ. ಎಸ್, ರಾಜ್ಯ ನಾಯಕತ್ವ ಕುರಿತಂತೆ ಇವತ್ತು ನಡೆಯಲಿರುವಂತಹ ಒಂದು ಮಹತ್ವದ ಸಭೆ. ಇದರಲ್ಲಿ ಆಗಲೇ ನಾವು ಮಾತಾಡ್ತಾ ಇದ್ದ ಹಾಗೆ ಮೊದಲ ಸಭೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ, ಜೊತೆಗೆ ಸಿ.ಎಂ. ಸಿದ್ದರಾಮಯ್ಯ, ಜೊತೆಗೆ ರಾಹುಲ್ ಗಾಂಧಿ. ಇವರು 3 ಜನ ಪ್ರತ್ಯೇಕವಾಗಿ ಸಭೆ ನಡೆಸ್ತಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂತಹ ಇನ್ಸೈಟ್. ಸೊ ಹಾಗಾಗಿ ಇಲ್ಲಿ ಸಿ.ಎಂ. ಮಾತ್ರ ಇರ್ತಾರೆ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ ಈಗ ಸದ್ಯಕ್ಕೆ. ಸೊ ಅಂದರೆ ಇಲ್ಲಿ ನಡೆಯುವಂಥ ಒಂದು ಸಭೆ, ಇವತ್ತು ನಡೆಯುವಂಥ ಒಂದು ಸಭೆ ಯಾಕಿಷ್ಟು ಕುತೂಹಲ ಅಂತ ಹೇಳಿದ್ರೆ, ಇದುವರೆಗೂ ನಾವು ಸಾಕಷ್ಟು ಕ್ರಾಂತಿಗಳ ಬಗ್ಗೆ ಮಾತಾಡಿದ್ದಾಯಿತು. ಅದು ಕಳೆದ ವರ್ಷದ ಸೆಪ್ಟೆಂಬರ್ ಕ್ರಾಂತಿಯಿಂದ ಹಿಡಿದು ನಿನ್ನೆ ಮೊನ್ನೆವರೆಗೂ ಕ್ರಾಂತಿವರೆಗೂ ಕೂಡ ಮಾತಾಡಿದ್ದಾಯಿತು. ಸೊ ಆದರೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಬಂದಿಲ್ಲ. ಸೊ ಈ ಬಾರಿ ಅದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ, ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರುತ್ತಾ ಅನ್ನುವಂಥದ್ದು ಚರ್ಚೆ. ಬೆಳಿಗ್ಗೆ 11 ಗಂಟೆಗೆ ನಡೆಯಲಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ನಿನ್ನೆ ರಾತ್ರಿಯೇ ದೆಹಲಿಗೆ ಸಿಎಂ ಮತ್ತು ಡಿ.ಸಿ.ಎಂ. ಇಬ್ರು ಕೂಡ ಬಂದಾಗಿದೆ. ಪ್ರತ್ಯೇಕವಾಗಿ ದೆಹಲಿಗೆ ಬಂದರು ಸಿಎಂ ಮತ್ತು ಡಿ.ಸಿ.ಎಂ. ಇಬ್ರು ಕೂಡ. ಸಿಎಂ ಆಪ್ತ ಸಚಿವರು ಕೂಡ ದೆಹಲಿಯಲ್ಲಿ ಈಗಾಗಲೇ ಬೀಡುಬಿಟ್ಟಿದ್ದಾರೆ. ಸುಮಾರು 45ಕ್ಕೂ ಹೆಚ್ಚು ಶಾಸಕರು, MLCಗಳು, ಇದರಲ್ಲಿ ಕೆಲವೊಂದಷ್ಟು ಜನ ಸಚಿವರು, ಹತ್ತತ್ರ 8 ಜನ ಸಚಿವರು. ಹಾಗೆ ನೋಡ್ತಾ ಹೋದ್ರೆ 45ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ಸಿಗರು ಇವತ್ತು ಡೆಲ್ಲಿಯಲ್ಲಿದ್ದಾರೆ. ಸರ್ಕಾರದಿಂದ 8 ಜನ ಇಲ್ಲಿ ಈಗ ವಿಧಾನಸೌಧ ಖಾಲಿ ಹೊಡಿತಾ ಇದೆ. ಹಾಗೆ ನೋಡಿದ್ರೆ ಹೌದು, ಇದು ಇಲ್ಲಿ ನೋಡಿ, ಏನಾದರೂ ನಾಯಕರ ಜೊತೆಗೆ ಇಂಪಾರ್ಟೆಂಟ್ ಮೀಟಿಂಗು ಅಂತಂತಂದ್ರೆ ಸಂಬಂಧಪಟ್ಟಂತ ನಾಯಕರ ಜೊತೆ ಮಾತ್ರ ಮಾತುಕತೆ ಮಾಡ್ಬೇಕಲ್ಲ. ಯಾಕೆ ಈ ಹಿಂಡು ದಂಡು ಕರ್ಕೊಂಡು ಹೋಗಬೇಕು? ಹೈಕಮಾಂಡ್ ಅಟ್ಲೀಸ್ಟ್ ಗೊಂದಲ ಜಾಸ್ತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕಾದ್ರೂ ಇಲ್ಲಪ್ಪ, ನಾವು ಕರೆದಿರುವಂಥದ್ದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನೀವೆಲ್ಲ ಸುಮ್ಮನಿರಿ ಅಂತ ಹೇಳಬೇಕಾಗಿತ್ತು. ಇರೋ ಕಡೆ ಇರಿ, ಜನರ ಸೇವೆ ಮಾಡಿ ಅಂತ ಹೇಳಬೇಕಾಗಿತ್ತು. ಹಿಂಗೆ ಹಿಂಡು ದಂಡು ನೋಡಿ, ಆರಂಭದಲ್ಲಿ ಹೋಗಿರುವಂಥ ಒಂದು ಟೀಮ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಟೀಮೇನೆ. ಅಲ್ಲಿರುವಂಥವ್ರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿರುವಂಥವ್ರೆ. ಅದು ನೀವು ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ನೀವು ಬೈರ್ತಿ ತನಕ, ಪರಮೇಶ್ವರ್, ಮಹದೇವಪ್ಪ, ಬೈರ್ತಿ ಎಲ್ಲರೂ. ಸೊ ಅದಾದ್ಮೇಲೆ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಹಿಂಡು ದಂಡನ್ನು ಕರ್ಕೊಂಡು ಹೋದರು. ಅಂದರೆ ಇವರ ಹಿಂಡು ದಂಡು ಒಂದು ಕಡೆ ಬೀಡ್ಬಿಟ್ಟಿದೆ, ಇನ್ನೊಂದು ಹಿಂಡು ದಂಡು ಮತ್ತೊಂದು ಕಡೆ ಬೀಡ್ಬಿಟ್ಟಿದೆ. ಇಡೀ ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರಿನಿಂದ ಹೊರಟಂಥ ಟೀಮ್ ಇದೆಯಲ್ಲ, ಟೀಮ್ ತುಂಬ ಮಾತುಕತೆನೇ ಏನಾಗಬಹುದು. ಇದು ಹೋಗುವಂಥ ಸಂದರ್ಭದಲ್ಲಿ ಒಂದೆರಡು ಜನ MLAಗಳು ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ನೀವು ಏನಾರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನೀವು ಏನಾರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಾಳೆ ನೋಡೋಣ ಏನಾಗ್ತದೆ ಗೊತ್ತು. ಚರ್ಚೆ ಅಂತ ಪ್ರಾರಂಭ ಆಗ್ತಾ ಇದೆ. ಭಾಳ ದಿನದಿಂದ ಬೇಡಿಕೆ ಇತ್ತು, ಆಗಬೇಕು, ಇತ್ಯರ್ಥ ಆಗ್ಬೇಕಂತ. ಕೊನೆಗೆ ಕೂಡ ನಾಳೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನೋಡ್ರಿ ಏನು ಪ್ರಾರಂಭ ಮಾಡ್ತಾರೆ, ಏನಾಗುತ್ತೆ ನಾಳೆ ಕಾದು ನೋಡೋಣ ಅಷ್ಟೇ. ಇಟ್ಟು ಅರ್ಲಿ ಹೇಳೋದು ಎಲ್ಲ ಚರ್ಚೆ ಆಗ್ಬೋದು ಎಲ್ಲನೂ. ಯಾಕಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಪಕ್ಷಕ್ಕೆ ಸಂಬಂಧಪಟ್ಟದ್ದು ಎಲ್ಲನೂ ಚರ್ಚೆ ಆಗ್ಬಾರ್ದು. ಪ್ರಾರಂಭ ಆಗಿ ಆದಷ್ಟು ಬೇಗ ಒಂದೊಂದು ಇತ್ಯರ್ಥ ಆಗ್ಬೇಕಂತ ಅಷ್ಟೇ. ಸರ್, ಈಗ ಎಲ್ಲವೂ ಚರ್ಚೆ ಆಗೋದಾದ್ರೆ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ. ನೀವು ಆಸ್ಪಿರೆಂಟ್ ಇದ್ದೀರಿ, ಗೊತ್ತಾಗ ನೋಡೋಣ ನಾಳೆ ಏನಾಗ್ತೈತಿ, ಯಾವ ಫಸ್ಟ್ ಅಜೆಂಡಾ ಏನಿದೆ ಗೊತ್ತಿಲ್ಲ. ಅದ್ರ ಮೇಲೆ ಎಲ್ಲ ಅವಲಂಬನೆ ಡಿಪೆಂಡು. ನಾಳೆವರೆಗೆ ಕಾಯೋಣ, ಈಗ ಹೇಳಿಕ್ಕಾಗೋಲ್ಲ. ನೀವೇನು ಸಪ್ರೇಟ್ ಮೀಟಿಂಗ್ ಟೈಮ್ ಕೇಳಿದ್ದೀರಾ? ಇಲ್ಲ, ನಾವೇನು ಸಪ್ರೇಟ್ ಏನಿಲ್ಲ, ಗೊತ್ತಿಲ್ಲ ಏನಾಗ್ತದೆ ನಾಳೆ ನೋಡೋಣ. ಫಸ್ಟ್ ಅಜೆಂಡಾ ಏನು ಗೊತ್ತಿಲ್ಲ. ಫಸ್ಟ್ ಮೇಲೆ ಆಮೇಲೆಲ್ಲ ಡಿಪೆಂಡ್ ಏನು ಪ್ರಾರಂಭ ಆಗ್ತದೆ ವಿಷಯಗಳು, ಅದ್ರ ಮೇಲೆ ಮುಂದಿದೆಲ್ಲ ಅವಲಂಬನೆ. ಬದಲಾವಣೆಯ ಗಾಳಿ ಬೀಸ್ಬೋದಾ ಸರ್? ಗೊತ್ತಿಲ್ಲ, ಅದು ಏನು ನಾಳೆ 11 ಗಂಟೆಗೆ ಗೊತ್ತಾಗೋದು. ಗೊತ್ತಿಲ್ಲ ಯಾರ್ತಾರೆ ನನಗೆ. ವರಿಷ್ಠ ಇರ್ಬೋದು, ಎಲ್ಲರೂ ಅಧ್ಯಕ್ಷ ಇರ್ತಾರೆ, ಅವರೆಲ್ಲ ಸೌದಗಳು ಇದ್ದೇ ಇರ್ತಾರೆ.
ಸೊ ನೋಡೋಣ, ಒಂದೇ ಮೀಟಿಂಗ್ ಆಗ್ತೈತೆ ಮತ್ತೆ ಸೀರೀಸ್ ಆಫ್ ಮೀಟಿಂಗ್ ಆಗ್ತೈತೆ ಗೊತ್ತಿಲ್ಲ. ಪ್ರಾರಂಭ ಅಂತ ಆಗ್ತದೆ, ಅದೊಂದೇ ಅಷ್ಟೇ ಸಂತೋಷಕರ ಸಂಗತಿ ಅಷ್ಟೇ. ಗೊಂದಲಕ್ಕೆ ತೆರೆ ಎಳಲಿಕ್ಕೆ ಪ್ರಾರಂಭ ಆಗಿದ್ದು ಒಂದು ಸಂತೋಷ ಅಷ್ಟೇ. ಹಲವು ಬಾರಿ ಹೇಳಿದ್ವಿ ಸರ್, ಗೊಂದಲಕ್ಕೆ ತೆರೆ ಎಳಿಬೇಕು, ಕೆಲಸ ಮಾಡಬೇಕು ಅಂತೇಳಿ, ಅದಕ್ಕೆ ಮುಹೂರ್ತ ಬಂದಿದೆ ಅಂತ. ಪ್ರಾರಂಭ ಆಗಿದಲ್ಲ, ಪ್ರಾರಂಭ ಆಗಿದ್ದಕ್ಕೆ ಕಾದು ನೋಡೋಣ ನಾಳಿಂದ. ಅಲ್ಲ, ಇಬ್ಬರು ಆಕಾಂಕ್ಷಿಗಳನ್ನು ಮುಖಾಮುಖಿ ಮಾಡ್ತಾರೆ, ಆಕಾಂಕ್ಷಿಗಳಲ್ಲ, CM ಮತ್ತು DCM ಮುಖಾಮುಖಿ. ಗೊತ್ತಿಲ್ಲ, ಒಟ್ಟಿಗೆ ಕರೀತಾರ ಪ್ರತ್ಯೇಕ ಕರೀತಾರ ಗೊತ್ತಿಲ್ಲ. ಇಬ್ಬರು ನಾಯಕರು ಬರ್ತಾ ಇದಾರೆ ಒಟ್ಟಿಗೆ ಡೆಲ್ಲಿಗೆ, ಕಾದು ನೋಡೋಣ ಅಷ್ಟೇ. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೀತೆ. ನಾವೆಲ್ಲ ಸತ್ಯವನ್ನು ನಂಬ್ಕೊಂಡು ಬಂದಿದ್ದೀವಿ, ಗೆಲುವು ತರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಒಳ್ಳೆಯದಾಗುತ್ತೆ. ಅಲ್ಲ, ಹಿಂದೆ ಸಾಕಷ್ಟು ಹೋಗಿ ಬಂದಿದ್ದಾರೆ, ಈ ಬಾರಿ ಏನು ನಿರೀಕ್ಷೆ ಇಟ್ಕೊಂಡು ಹೋಗ್ತಾ ಇರ್ತಾರೆ? ಈಗ ಇವತ್ತು ನಾಯಕರ ಬದಲಾವಣೆ ಆಗತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಎಲ್ಲ ಒಳ್ಳೆಯದಾಗುತ್ತೆ, ಸತ್ಯಕ್ಕೆ ಪರಿಶ್ರಮಕ್ಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಯಾರು ಭೇಟಿ ಆಗ್ತಾರೆ ನೀವು ಸರ್ ನಾಳೆ? ನಾನು ಯಾರನ್ನೂ ಭೇಟಿ ಆಗೋಕೆ ಹೋಗ್ತಿಲ್ಲ. ಅಂದರೆ DK ಸಾಹೇಬರು CM ಆಗ್ತಾರೆ ಅನ್ನೋ ಒಂದು ನೀವು ಹೇಳಿದ್ದು ಎಲ್ಲ ಶಾಲೆಗಳಲ್ಲಿರೋ ಪೋಸ್ಟರ್ಗಳು ಈಗಾಗಲೇ ಹರಿದಾಡ್ತಿದೆ. ಸತ್ಯ ಎಲ್ಲಿದೆ ಅಲ್ಲಿ ಯಾವಾಗಲೂ ಗೆಲುವು ಇದ್ದೇ ಇರುತ್ತೆ, ಒಳ್ಳೆಯದಾಗುತ್ತೆ. ನಾಳೆ ಸಿಹಿ ಅದು ಸುದ್ದಿ ಬಿಟ್ಟು ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ನಾಳೆ ನಿಮ್ಮೆಲ್ಲರ ಬೈಕೆ ಈಡೇರುತ್ತೆ ಹೇಗೆ ಸರ್? ನಾನು ಹೇಳಿದ್ನಲ್ಲ, ನನಗೂ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟವ್ರೆ. ನಾನು ಈಗ ನಿಮಗೆ ಹೇಳಿದಂಥ ಸಾಲುಗಳಲ್ಲಿ ಭಾಳಷ್ಟು ಇದೆ, ವಿಚಾರಗಳಿದೆ, ಅರ್ಥ ಮಾಡ್ಕೊಳ್ಳಿ. ಸಹ ಡೆಲ್ಲಿ ಹೊರಟಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿ ಹೊರಟಿದ್ದಾರೆ. ಹಾಗೆ ನಾವು ಹೋಗಬೇಕಂತ ಇತ್ತಲ್ಲ, ಅದರಿಂದ ನಾವು ಸಹ ಹೋಗೋಣ, ಏನು ನಡೀತದೆ ಚರ್ಚೆ ಮಾಡ್ತಾರೆ, ಏನು ನಡೀತದೆ ಅನ್ನೋಕ್ಕೋಸ್ಕರ ನಾವು ಸಹ ಡೆಲ್ಲಿಗೆ ಭಾಳ ಜನ ಹೊರಟಿದ್ದಾರೆ. ಡೆಲ್ಲಿಗೆ MLCಗಳು ಭಾಳ 10 ಜನ MLCಗಳಿದ್ದಾರೆ, ಒಂದಿಷ್ಟು MLAಗಳು ಹೋಗಿದ್ದಾರೆ, ಒಂದಿಷ್ಟು ಜನ ಮಿನಿಸ್ಟ್ರುಗಳು ಹೋಗಿದ್ದಾರೆ. ಹಾಗೆ ನಾವು ನಾಳೆ ಒಂದು 2 ಜನ ಬರೋರಿದ್ದಾರೆ. ನಾನು ಸಹ ಮೊನ್ನೆನೇ ಹೋಗಬೇಕಾಗಿತ್ತು, ಅದಕ್ಕೆ ಇವತ್ತು ಹೊರಟಿದ್ದೀವಿ. ಸೊ ತಾವು ಕೂಡ ಸಚಿವ ಖಂಡಿತ ಅವತ್ತೇ ಹೇಳಿದೆ, ನಾವು ಒಂದು ಆಕಾಂಕ್ಷಿಗಳಿದ್ದೀವಿ. ಅದಕ್ಕಂತೂ ಹೆಚ್ಚಾಗಿ ಏನು ನಡೀತದೆ ನೋಡೋಣ, ಮುಂದಿನ ಸಂಪುಟ ರಚನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ಸಹ ವರಿಷ್ಠರು ಭೇಟಿ ಮಾಡೋಣ ಅನ್ನೋದು ದೃಷ್ಟಿಯಿಂದ ಅವ್ರ ಜೊತೆ ಹೊರಟಿದ್ದೀವಿ. DCM ಹೋದವರು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಅವ್ರು ಭೇಟಿ ಮಾಡಿ ಬರ್ತೀವಿ ನಾವು. ಸರ್ ಎಲ್ಲಿ ಸಭೆ ಕರೆದಿದ್ದಾರೆ? ಸಭೆ ಮಾಹಿತಿ ಇಲ್ಲ ನಮಗೆ, ಗೊತ್ತಿಲ್ಲ. 11 ಗಂಟೆಗೆ ಏನೋ ಕರೆದಿದ್ದಾರೆ ಅಷ್ಟೇ. ನಾವು ನೈಟ್ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿದೆ. ನಾವು ಅಲ್ಲೆಲ್ಲ ಹೋಗಿ ನಮಗೆ ಆಗಲ್ಲ. ಬಟ್ ನಾವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮಾತಾಡಿಸ್ಕೊಂಡು ಒಳ್ಳೆಯದಾಗಲಿ ಶುಭ ಅಂತ ಹಾರೈಸೋದು ಬೇಡ. ಹೈಕಮಾಂಡು ಆಸಕ್ತಿ ತೋರಿಸಿದೆ. ಕರ್ನಾಟಕ ರಾಜ್ಯದ ರಾಜಕೀಯ ಆಗು ಹೋಗು ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಿ ಸರ್ ನೀವು. ಮುಖ್ಯಮಂತ್ರಿಗಳಿರೋದ್ರಿಂದ ಸರ್ ಅಂದರೆ ಈಗ DK ಶಿವಕುಮಾರ್ CM ಆಗಬೇಕು ಅಂತ ಸಾಕಷ್ಟು ಜನ ಅವರ ಕಾರ್ಯಕರ್ತರು, ಶಾಸಕರು ಅಭಿಮಾನಿಸ್ತಾ ಇದ್ದಾರೆ. ಆ ಒಂದು ಸುಸಂದರ್ಭ ಬರ್ತಾ ಇದೆ ಸರ್. ಮುಖ್ಯಮಂತ್ರಿಗಳು ಆಗ್ತಕ್ಕಂಥದ್ದು ಈಗ ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡು ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ಳೋಕ್ಕಂಥ ಕಾಲ ಬಂದಿದೆ ಸರ್. ಕೆಲವರು ಈಗ ಅದು ಎಲ್ಲ ವಿವಾದಗಳಿಗೆ ತೆರೆ ಎಳೆಯೋ ಅಂತಿಮ ಸಮಯ ಆಗಿ ಬಂದಿದೆ. ಬೇಡ. ಸೊ ಇದು ಸಂಗತಿ. ನಾಯಕರುಗಳು ಮಾತಾಡಿದಂಥ ಮಾತುಗಳನ್ನು ನಾವು ನೋಡ್ತಾ ಇದ್ದೀವಿ. ಅವ್ರು ಹೇಳಿದ್ದೇನು ಅಂದರೆ, ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಏನು ಪ್ರಶ್ನೆ ಕೇಳಿದ್ರು ಕೂಡ ಗೊತ್ತಿಲ್ಲ ಅದೇನಾಗುತ್ತೋ ಏನೋ ಅಂತ, ಗೊತ್ತಿಲ್ಲ ಯಾವ್ಯಾವ ನಾಯಕರು ಏನು ಚರ್ಚೆ ಮಾಡ್ತಾರೆ ಅಂತ, ಗೊತ್ತಿಲ್ಲ ಯಾವ್ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿದ. ಎಲ್ಲವೂ ಕೂಡ ಗೊತ್ತಿಲ್ಲ 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 ಅಂತಲೇ ಎಲ್ಲವೂ ಕೂಡ ಕನ್ವೆ ಆಯಿತು. ಇದು ಇನ್ನೊಂದು ಕಡೆಗೆ ಏನು ಅಂದರೆ, ನಮ್ಮ ಸಾಗರದ ಶಾಸಕರು ಹೇಳ್ತಾ ಇದ್ರು, ಬೇಳೂರು ಗೋಪಾಲಕೃಷ್ಣ, ಇಲ್ಲ ನಾವು ಹೊರಟಿದ್ವಲ್ಲ ಹಂಗೆ ಇವರು ಹೊರಟಿದ್ರಲ್ಲ, ಹಂಗೆ ನಾವು ಜೊತೆಗೆ ಹೋಗ್ತಾ ಇದ್ವಿ, ಅಲ್ಲಿ CMಗೆ DCMಗೆ ಇಬ್ರಿಗೂ ಮಾತಾಡ್ಕೊಂಡು ಬರ್ತೀವಿ. ಯಾಕೆ ಇಲ್ಲಿ ಸಿಗಲ್ಲ ನೋಡಿ CM DCM, ಅವ್ರು ಡೆಲ್ಲಿಗೆ ಹೋಗ್ಬೇಕು ವಿಶ್ ಮಾಡೋಕ್ಕೆ. ಒಂದು ಜೊತೆಗೆ ಏನು ಅಂತಂದರೆ, ಇದೇನು ತೀರ್ಥಯಾತ್ರೆ ಕೆಟ್ಟೋಯ್ತಾ? ನಾವು ಹೋಗಬೇಕು ಅಂತಿದ್ವಿ, ಒಂದು ಹಳೆ ಹರಕೆ ಇತ್ತು, ಹಾಗೆ ಅವರು ಹೊರಟಿದ್ರಲ್ಲ ಎಲ್ಲ ಜೊತೆಗೆ ಹೋಗೋಣ ಬನ್ನಿ ಅಂತ ಹೇಳಿ ಅಂತ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾರೆ ನಾಯಕರುಗಳು. ಏನಾಗುತ್ತೆ ಇವತ್ತು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಾಧ್ಯತೆಗಳ ಬಗ್ಗೆ